ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಗೌಡ್ರೆ ನಮ್ಮನೆ ಕಿಚನ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಮಧುರ ಅವ್ರ ಪಾತ್ರನ ತೊಳಿತಾವ್ನಿ. ನಮ್ಮನೆ ಪಾತ್ರೆಗಳನ್ನ ಯಾಕೆ ತೊಳಿತಿದ್ದೀರಾ? ಮಧುರ ಅವ್ರೆ ಈ ಕೆಲಸ ಮಾಡಬೇಕು ಅಂತ ನನಗೆ ಶಾನೆ ದಿನದ ಆಸೆ. ಅದಕ್ಕೆ ನಿಮ್ಮ ಒಟ್ಟಿ ಪಾತ್ರಗಳನ್ನ ತೊಳೆಯೋದ್ರ ಮುಖಾಂತರ ಆಸೆನ ಈಡೇರಿಸ್ಕೊತಾವ್ನಿ ಅನ್ನಿ. ಅಂದ್ರೆ ನಿಮ್ ಪಟಾಪಟಿ ಚಡ್ಡಿ ಬನಿಯನ್ ಬಿಸ್ನೆಸ್ ನ ಬಿಟ್ಬಿಟ್ರಾ? ಮಧುರ ಅವ್ರೆ ಎಂತ ಮಾತು ಅಂತ ಆಡ್ರಿ ಬಿಡ್ತೋನಿ. ಅದು ನನ್ನ ಲೈಫು, ಇದು ಎಂಟರ್ಟೈನ್ಮೆಂಟ್. ಪಾತ್ರೆ ತೊಳೆಯೋದ್ರಿಂದ ಯಾವ ಎಂಟರ್ಟೈನ್ಮೆಂಟ್ ಸಿಗುತ್ತೆ? ಮಧುರ ಅವ್ರೆ ಈ ತೊಳೆಯೋದ್ರಿಂದ ಏನೋ ಒಂಥರ ಖುಷಿ. ಗೌಡ್ರೆ ಇದು ಜಾನಿ ಮಾಡೋ ಕೆಲ್ಸ, ನೀವೇನ್ ಹೊರಡಿ. ಮಧುರ ಅವ್ರೆ ಅಣ್ಣಪ್ಪನವ್ರು ದಿನ ಮಾಡ್ತಾರೆ, ನಾವೊಂದ್ ದಿನ ಮಾಡ್ತೀನಿ ಬಿಡಿ. ಪ್ಲೀಸ್ ಹೊರಡಿ ಅಂದೆ. ಬೇಡ ಮಧುರ ಅವ್ರೆ ಪ್ಲೀಸ್. ಮಧುರ ಅವ್ರೆ ತೊಂದ್ರೆ ಇಲ್ಲ. ಅಲ್ಲ ಒಂದು ಹೊರಡಿ ಅಂದೆ. ಪುಟ್ಟಬಲ್ಲಿ ಅವರೇ, ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸ್ತಿದ್ಯಾ? ಚಂದನ್ ಅವ್ರೆ, ನೀವ್ ಯಾವಾಗ್ಲೂ ಬ್ಯಾರೆ ರೊಟ್ಟಿ ಕೆಲ್ಸನೇ ಮಾಡಿದ್ರೆ ನೀವು ಉದ್ದಾರ ಆಗದ್ ಯಾವಾಗ? ಕೆಲಸ ಕೊಟ್ಟರೆ ದೇವರೇ ದಾರಿ ತೋರಿಸ್ತಾನೆ ಬಿಡಿ ಪುಟ್ಟಮಲ್ಲಿ ಅವರೇ. ನೀವು ಕಣ್ಣು ಮುಂದೆ ಇದ್ರೆ ಸಾಕು, ಜೀವನ ಪೂರ್ತಿ ಕೆಲಸಗಾರನಾಗಿ ಇದ್ದು ಬಿಡ್ತೀನಿ. ನೀವ್ ಏನ್ ಹೇಳ್ತಾ ಇದೀರೋ ನಂಗೆ ಅರ್ಥ ಆಯ್ತಿಲ್ಲ. ಅರ್ಥ ಆಗೋದು ಇಲ್ಲ ಬಿಡಿ. ಪುಟ್ಟಮಲ್ಲಿ ಅವರೇ ಬಟ್ಟೆ ಎಲ್ಲ ನೆನ್ಸಿಟ್ಟಿದ್ದೀರಾ? ನಾನು ಈ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬಟ್ಟೆ ವಾಶ್ ಮಾಡ್ಬಿಡ್ತೀನಿ. ಚಂದನ್ ಅವ್ರೆ ನೀವು ಸಾನೆ ನೀಚ್ ಪರ್ಸನ್. ಪುಟ್ಟಮಲ್ಲಿ ಇರೋದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ ಬಿರ್ಬಿನ್ ತೊಳ್ದ್ಬಿಡಿ. ಓ ಅಣ್ಣಪ್ಪನವ್ರೆ ನಮ್ಮ ಮಟ್ಟಿಲಿ ಏನು ಕಿತಾಪತಿ ಮಾಡ್ತಾ ಇದ್ದಾರಿ? ಬಾಬಣ್ಣ ಇವ್ರು ಕಿತಾಪತಿ ಮಾಡ್ತಾ ಇಲ್ಲ, ನಮ್ಮ ಮಟ್ಟಿಲಿ ಪಾತ್ರೆ ತೊಳಿತಾವ್ರೆ. ಆಮೇಲೆ ಪುಟ್ಮಲ್ಲಿ ನಮ್ಮ ಮಟ್ಟಿ ಪಾತ್ರಗಳನ್ನ ಇವ್ರು ಯಾಕಮ್ಮೆ ತೊಳಿಬೇಕು? ನಾ ಏನು ಬಾಯಿಗೆ ಮಣ್ಣು ಹಾಕೊಂಡಿದ್ದಾನ? ನಾನೇ ತೊಳಿತೀನಿ, ಇತ್ತ ಬನ್ನಿ. ಏನು ನೀವು ನಮ್ಮ ಮಟ್ಟಿ ಪಾತ್ರೆ ತೊಳ್ದಿರಿಯಾ? ಯಾಕಮ್ಮೆ ಅನುಮಾನವ? ಈ ಗೌಡ ಮನ್ಸು ಮಾಡಿದ್ರೆ ಆಡ್ಬೇಕಾರು ಆಯ್ತಾನೆ, ಅರ್ಸಬೇಕಾರು ಆಯ್ತಾನೆ. ಅಣ್ಣಪ್ಪನವ್ರೆ ನೀವು ಇತ್ತ ಬನ್ನಿ. ನೋಡ್ರೆ ಇದು ನಿಮ್ಗೆಲ್ಲ ಸೆಟ್ ಆಗಲ್ಲ. ಸುಮ್ಮನೆ ಹೋಗಿ ಪಟಾಪಟಿ ಚಡ್ಡಿ ಬರೀ ಲೆಕ್ಕ ಮಾಡಿ, ಇದೆಲ್ಲ ನಾನೇ ಮಾಡ್ತೀನಿ. ಓ ಅಣ್ಣಪ್ಪನವ್ರೆ ಸುಮ್ಮನೆ ಇತ್ತಾಗ ಬಂದ್ಬಿಡಿ. ನಿಮಗೆ ಪಾತ್ರಗಳನ್ನ ತೊಳಿಬೇಕು ಅನ್ಸರೆ ನಿಮ್ಮ ಮಟ್ಟಿ ಪಾತ್ರಗಳನ್ನ ತೊಳರಿ ಹೋಗಿ. ಪುಟ್ಟಮಲ್ಲಿ ಅವರೇ ಈ ಕೆಲಸ ಎಲ್ಲ ನನ್ನ ಕೈಲೇ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದಿರಾ? ಗೌಡ್ರು ನೀವೇ ಹೇಳಿ. ಓ ಬಾಬಣ್ಣ ಇವರೇ ತೊಳಿಲಿ ಬಿಡಿ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡಗ್ತದೆ. ಅಣ್ಣಪ್ಪನವ್ರೆ ಮರ್ಯಾದೆಯಿಂದ ಹೇಳ್ತೀನಿ, ಇತ್ತಾಗ ಬಂದ್ಬಿಡಿ. ಇಲ್ಲ ಅಂದ್ರೆ ಎಕ್ಕತ್ತಿಡ್ದು ಆಚೆ ತಳ್ಳಿಬಿಡ್ತೀನಿ. ಚಂದನ್ ಅವ್ರೆ ನಮ್ಮ ಬಾಬಣ್ಣ ಯಾಕೋ ಕಾಪ ಮಾಡ್ಕೊಬಿಟ್ಟವ್ರೆ, ನೀವೀಗ ನಮ್ಮ ಮಟ್ಟಿಯಿಂದ ಹೊಂಟೋಗ್ಬಿಡಿ. ನೋಡ್ರೆ ಇದೆಲ್ಲ ತುಂಬಾ ದಿನ ನಡೆಯಲ್ಲ ರೀ. ನಾನ್ ನಾಳೆ ಮತ್ತೆ ಬರ್ತೀನಿ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಇನ್ನೊಂದ್ಸತಿ ನಮ್ಮ ಮಟ್ಟಿ ಕೆಲ್ಸಕ್ಕೆ ಬಂದ್ರೆ ಉತ್ನಿಲ್ಲ ಅನ್ನಿಸ್ಬಿಡ್ತೀನಿ. ಬಚಾರಿ कजरा मोहब्बत वाला अखियों में ऐसा डाला कजरे ने ले ली मेरी जान हाय रे मैं तेरे कुर्बान. ಯಾಕೆ ಶಾಕ್ ತಗೊಂತೀಯ ಜಯ? ನೀವೆಲ್ಲೋ ನಾನು ಅಲ್ಲೇ ಅಲ್ಲ, ನೀನು ಅಲ್ಲಿ ಅಡುಗೆ ಮಾಡ್ತಾ ಇದೀಯ ಅಂತ ಅಲ್ಲಿ ಹೋಗ್ತಾ ಇದ್ದೆ, ಆದರೆ ಇಲ್ಲಿಂದ ಸುಹಾಸನೆ ಬಂತು, ಅದಕ್ಕೆ ಇಲ್ಲಿಗೆ ಬಂದೆ. ಅಯ್ಯೋ ನೀನ್ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ನೀನ್ ಇಲ್ಲಿಗೆ ಬಂದಿರೋದು ಗೊತ್ತಾದ್ರೆ ಪೊಲೀಸ್ ಅವ್ರಿಗೆ ಡೌಟ್ ಬರೋದಿಲ್ವಾ? ಅಲ್ಲ, ನೀನು ನೋಡ್ದೆ ನನ್ಗೆ ಇರಾಕೆ ಆಗಲ್ಲ. ನೀನು ಒಂದ್ಸಲ ಡ್ಯಾನ್ಸ್ ಮಾಡ್ಬಿಡು, ನಾನು ಹೊರಟೋಗ್ಬಿಡ್ತೀನಿ. ಜೈ ಜೈ ಜಯಮ್ಮ, ನೀ ಹೆಂಗ್ ನಮ್ಮಟ್ಟಿಗೆ ಬಂದೆ? ನಾನಿಲ್ಲಿ ಬಂದೆ, ನೀವು ತಾನೇ ಕರ್ಕೊಂಡ್ ಬಂದ್ರಿ. ಅಂದ್ರೆ ಅಣ್ಣಪ್ಪನವ್ರ ಹೊಟ್ಟಿಲಿ ಕೆಲಸ ಮಾಡ್ತಿದ್ ನೀನಿಯಾ? ಇನ್ನೇನು ನಿಮ್ಮ ಅಜ್ಜಿ ಅನ್ಕೊಂಡ್ರ? ಈಗ ಅವಳು ಡ್ಯಾನ್ಸ್ ಮಾಡ್ತಾಳೆ, ನಾನು ನೋಡ್ತೀನಿ, ನೀವು ಇಲ್ಲಿಂದ ಹೊರಟೋಗಿ. ಅಯ್ಯೋ ನಿನ್ನ ಮಕ್ಕಿಷ್ಟು ಪೆಟ್ರೋಲ್ ಹಾಕಿ ಸುಡ, ನನ್ನೇನು ಅವ್ಳು ಚಮಚ ಅನ್ಕೊಂಬಿಟ್ಟ್ಯಾ? ಸುಮ್ಮನೆ ಇಲ್ಲೆಂದು ಹೊಂಟೋರು ಸರಿ, ಇಲ್ಲ ಅಂದ್ರೆ ಅದೇ ದುಡ್ಡು ಬೆಂಕಿ ಹಾಕ್ಬಿಟ್ಟು ನಿನ್ನೆ ಸುಟ್ಟಾಕ್ಬಿಡ್ತೀನಿ. ನೋಡಿ ಅವ್ರನ್ನ ಬೈಬೇಡಿ ನೀವು, ಅವ್ರು ನನ್ನ ಅಭಿಮಾನಿಗಳೇ ದೇವ್ರು ಅನ್ನೋದನ್ನ ಕೇಳಿಲ್ವಾ ನೀವು? ದೇವ್ನವ್ರೆ, ಅವ ನಿಮ್ಮ ಪಾಲಿಗೆ ದೇವ್ರು ಇರ್ಬೋದು, ಆದ್ರೆ ನನ್ನ ಪಾಲಿಗೆ ದಯ್ಯ. ಹೋಗಿಲ್ಲಿಂದ ಜಾ, ನಿನ್ನ ಆದಷ್ಟು ಬೇಗ ನಿನ್ನ ಮನೆಗೆ ಬಂದ್ಬಿಡು. ನೀನು ಅಲ್ಲಿ ಓಡಾಡ್ತಾ ಇದ್ರೆ ನನ್ನ ಮೈಂಡು ಡಿಸ್ಟರ್ಬ್ ಆಗಿಬಿಡುತ್ತೆ. ಜಯಮ್ಮ, ಇದು ಸಂಸಾರ ಸ್ತ್ರಟ್ಟಿ, ಸುಮ್ಮನೆ ಆಚ್ಕೊಂಡೋಗ್ಬಿಡು.
ಹಾಗ್ಯಾಕೆ ಅನ್ಕೊಂತೀರಾ? ನೀವು ಮನ್ಸು ಮಾಡಿ ನಾನು ಸಂಸಾರ ಮಾಡ್ತೀನಿ. ಹಂಗೇನಾದ್ರು ಮಾಡಿದ್ರೆ ನಮ್ಮವ್ವ ನನ್ನ ಹೆಂಡ್ರು ಇಬ್ರು ಸೇರ್ಕೊಂಡಂಗೆ ಬ್ಯಾ ಅನ್ನಿಸ್ಬಿಡ್ತಾರೆ. ಅಲ್ಲ, ನೀನು ಅಣ್ಣಪ್ಪನವ್ರ ಹಟ್ಟಿಲಿ ಕೆಲಸ ಮಾಡ್ತಿದ್ದಲ್ಲ, ಇದು ಅವ್ರಿಗೆ ಗೊತ್ತಾ? ಗೊತ್ತು. ಮಧುರ ಅವ್ರಿಗೆ ಗೊತ್ತಿಲ್ಲ. ಇಲ್ಲದ ನೋಡು ಪಾಯಿಂಟು. ಅವ್ರು ತಪ್ಪಿಸ್ಕೋಬೇಕು ಅಂತ ಅವ್ರ ಹಟ್ಟಿಯಿಂದ ನಮ್ಮ ಹಟ್ಟಿಗೆ ಕಳ್ಸ್ಕೊಟ್ಬಿಟ್ಟಿದಾರ ನೋಡು. ಇಲ್ಲಿರ್ಬೇಡ, ಸುಮ್ಮನೆ ಆಚ್ಕೊಂಡೋಗ್ಬಿಡು. ನಾನು ಹೋಗಲ್ಲ. ನನ್ನ ಪೊಲೀಸವ್ರು ಫಾಲೋ ಮಾಡ್ತಿದ್ದಾರೆ. ಅವ್ರ ಕಣ್ಣಿಂದ ಬಚಾವಾಗಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು. ನೀವು ಹೋಗ್ಲಿಲ್ಲ ಅಂದ್ರೆ ನಿನ್ನ ಜೊತೆಗೆ ನನ್ನ ಎತ್ತಕೊಂಡು ಹೋಗ್ತಾರೆ. ಸುಮ್ಮನೆ ಆಚ್ಕೊಂಡೋಗ್ಬಿಡು ಜಯಮ್ಮ. ದನಕಾಯನೆ ನನ್ನ ನೋಡಿ ಯಾಕೆ ಕೂಡ ಹಂಗೆ ಕಿಚ್ಕೊಂಡೆ? ಅಬ್ಬಾಯ್, ನಾನು ಕಿರ್ಚ್ಕೊಳ್ಳಿಲ್ಲ. ನೀವು ಬಂದ್ರಲ್ಲ, ಆ ಖುಷಿಗೆ ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ಟು. ಏನಿಲ್ಲ, ನೀನು ನಮ್ಮನ್ನ ನೋಡಿ ಕಿರ್ಚ್ಕೊಂಡೆ. ಅಟ್ಟಿಲ್ ಏನ್ ನಡೀತದು? ಅದೇ ಸಾಕು, ಸುಮ್ಮನೆ ಅಲ್ಲ. ಅದಕ್ಕವ ಸತ್ಸಂಗಕ್ಕೆ ಹೋದವರು ಅದಕ್ಕೆ ವಾಪಸ್ ಬಂದ್ಬಿಟ್ರಿ. ಬಾಬಣ್ಣ ನಮ್ಗೆ ಸತ್ಸಂಗ ಹೇಳ್ಕೊಡ್ತಿದ್ರಲ್ಲ ಗುರೂಜಿ, ಅವ್ರ ಮನೆ ಮೇಲೆ ಔಟ್ಕಮ್ ಟ್ಯಾಕ್ಸಿ ಅವರು ದಾಳಿ ಮಾಡಿದ್ರಂತೆ. ಅದು ಔಟ್ಕಮ್ ಟ್ಯಾಕ್ಸ್ ಎಲ್ಲ ಕಮ್ಮಿ, ಇನ್ಕಮ್ ಟ್ಯಾಕ್ಸ್ ಹೇಳಿದ್ರೆ ಚಾಡ. ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ವಿ. ಅವನ್ ತವ ಏನವ್ವ ಮಾತು? ಕುಡಿಯೋಕೋಸಿ ನೀರು ತಗೊಂಬ. ಅಕ್ಷಿ, ಯಾರುಡದು ಸೀನಿತು? ಅವಯ್ ಅದು ಕೊತ್ತಿ ಸಿನ್ಬಿಡ್ತು. ನನ್ಗೆ ಬಿಟ್ರೆ ನಮ್ಮ ಮಟ್ಟಿಲಿ ಇನ್ಯಾರಿದ್ದಾರವ? ಅಕ್ಷಿ. ಬಾಬಣ್ಣ, ನೀವು ಹೇಳಿದ್ರೆ ಆಟ ಇದೆಯಾ? ಅಚ್ಚಮ್ಮ, ಅದು ರ್ಯಾಟ್ ಅಲ್ಲ, ಕ್ಯಾಟು. ಹಿಡ್ದೆ ಜಾಡ. ದನಕಾಯನೆ ಯಾರುಡ ಇವಳು? ಅದು ಇವ ನಾನು ಹೇಳ್ತೀನಿ. ಮನೆ ಕೆಲ್ಸದವಳು. ಕೆಲಸದವಳು ಅಂದ್ಮೇಲೆ ಹಟ್ಟಿ ಕೆಲಸ ಮಾಡ್ಬಿಟ್ಬಿಟ್ಟು ನಮ್ಮ ಬಾಬಣ್ಣ ಅಂಚರಿ ಯಾಕೆ ಅವಸ್ಕ ನಿಂತಿದ್ಯಾ? ದನಕಾಯನೆ ನನ್ನನ್ನು ಕೇಳಿದೆ, ಕೆಲಸದವಳು ಹೆಂಗೂಡ ಕರ್ಕೊಂಡೆ? ಇವ್ರು ನಮ್ಮ ಮಟ್ಟಿ ಕೆಲಸದವಳಲ್ಲ, ಮಧುರ ಅವ್ರ ಹಟ್ಟಿ ಕೆಲಸದವ. ನನಗೆ ಅಡುಗೆ ಮಾಡಕ್ ಬರಲ್ವಲ್ಲ, ಅದಕ್ಕೆ ಅಡುಗೆ ಮಾಡ್ಕೊಟ್ಬಿಟ್ಟು ಹೋಗು ಬಾ ಅಂತ ಕರ್ದಿ. ಓ ಹಂಗ ಇಸಿಯಾ? ಸರಿ ಸರಿ, ಮೊದ್ಲು ಅವಳನ್ನ ಕಳಿಸ್ಕೊಡು. ಹೋಗು. ಏಯ್, ನೀನ್ ಯಾಕೆ ಮುಖ ಮುಚ್ಕೊಂಡಿದೆ? ಅದು ಮುಖದ ಮೇಲೆ ಬಿಸಿ ಎಣ್ಣೆ ಬಿದ್ದು ಕಲೆ ಆಗ್ಬಿಟ್ಟಿದೆ. ನೋಡಿದ್ರೆ ಎದ್ರುಕೊಂಡ್ಬಿಡ್ತೀರಾ. ನೋಡ್ತೀರಾ? ಬೇಡ ಬೇಡ, ಹೋಗು. ಬೇಡ, ಬಾಳೆನ ಎದ್ರಕತ್ತಾನೆ. ಓಡು ಓಡು ಓಡು. ಅಜ್ಜವ್ವ, ಕೆಲಸದವಳು ಹಟ್ಟಿ ಕೆಲಸ ಮುಡ್ದ್ಬಿಟ್ಟು ಬಾಬಣ್ಣ ಇಂಚರಿಂದ ಯಾನ್ ಮಾಡ್ತಾ ಇದ್ಲು? ಸತ್ಸಂಗ ಮಾಡ್ತಿದ್ಲು. ಅಣ್ಣಪ್ಪನವ್ರೆ, ನೀವು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡ್ರೇನಿಲ್ಲ. ನೀವು ತಪ್ಪಿಸ್ಕೊಳಕ್ಕೆ ಹೋಗಿ ನನ್ನನ್ನು ಸಿಗಾಕ್ಸ್ಬಿಟ್ರೆ ಇಲ್ಲ ಅಂತ ಹೀಗೆ ಮಾಡಲಿಲ್ಲ ಗೌಡ್ರೆ. ಮೊದಲೇ ಅವಳು ಜಯಮ್ಮ ಅಂತ ಗೊತ್ತಾಗಿದ್ದಿದ್ರೆ ನಮ್ಮ ಮನೆ ಗೇಟ್ ತಡಕ್ಕೂ ಬಿಡ್ತಿರ್ಲಿಲ್ಲ. ಅವಳು ಒಳಗೆ ಬಂದ್ಮೇಲೆ ಗೊತ್ತಾಗಿದ್ದು ಅವಳು ಹೂವಲ್ಲ ಹಾವು ಅಂತ. ಅವಳು ಇನ್ನೂ ಅಲ್ಲೇ ಇದ್ರೆ ಆ ಹಾವು ಕಲ್ಲಿ ನಾವು ಕಚ್ಚಿಸ್ಕೋಬೇಕಾಯ್ತದೆ. ಮೊದಲು ಅವಳನ್ನ ಹಟ್ಟಿಯಿಂದ ಆಚೆಗಾಕಿ, ಇಲ್ಲಾಂದ್ರೆ ಮಧುರ ಅವ್ರ ಮುಂದೆ ನನಗೆ ಅವಮಾನ ಆಯ್ತದೆ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಗೌಡ್ರೆ. ಪುಟ್ಮಲ್ಲಿ ಅವ್ರು ಈ ವಿಷಯ ಕೇಳಿ ನನ್ನ ಮೇಲೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ. ಪುಟ್ಮಲ್ಲಿ ನಿಮ್ಮ ಬಗ್ಗೆ ಯಾಕೆ ಬೇಜಾರು ಮಾಡ್ಕೊಂಡಳು? ಅದರ ಮುಂದೆ ನಿಮ್ಗೆ ಅವಮಾನ ಆಗುತ್ತೋ ಹಾಗೆ. ಏನ್ ಇನ್ಸ್ಪೆಕ್ಟ್ರೆ, ಮುಖನ ಕೊಳ್ತೋಗಿರೋ ಮಾವಿನ ಥರ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನೀವು ಸ್ವಲ್ಪ ಸುಮ್ಮನೆ ಕಂತ್ರೆ, ಇಲ್ದಿದ್ದು ನಿಮ್ಮನ್ನೇ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡ್ ಬರ್ಕ್ ಹಾಂಗೆ ಮಾಡ್ತೆ. ಓ ಇನ್ಸ್ಪೆಕ್ಟ್ರೆ, ಆ ಜಯಮ್ಮನ ಮೇಲೆ ಕೋಪ ನಮ್ಮ ಮೇಲೆ ಯಾಕೆ ತೋರಿಸಿರಿ? ಬಾಯ್ ಗೋಡ್ರೆ, ಆ ಜಯಮ್ಮನ್ ಎಲ್ಲರೂ ಕಂಡಿರಿ ಮಾರ್ರೆ. ನಿನ್ನೆ ರಾತ್ರಿ ನಂಗೆ ಚಳ್ಳೆ ಹಣ್ಣು ತಿನ್ನಿಸಿ ತಪ್ಸ್ಕೊಂಡು ಓಡಿ ಹೋಯ್ದಾಳ. ಓ ಬಜರಂಗ್ ಇನ್ಸ್ಪೆಕ್ಟ್ರೆ, ಅವೇನು ನಿಮಗೆ ಚಳ್ಳೆ ಹಣ್ಣು ತಿನ್ಸಿಲ್ಲ, ನೀವೇ ಬೇಡ ಆಸೆಗೋಸ್ಕರ ಬುಟ್ಟು ಕಳ್ಸಿರ್ತಿದ್ದೀರಿ. ಬಾಯ್ ಗೌಡ್ರೆ, ಅವಳಿಂದ ನನಗೆ ಅವಮಾನ ಆಯ್ತು. ನಾನು ಅವಳನ್ನ ಹಿಡಿಕೆ ಸ್ಟೇಷನಿಗೆ ಕರ್ಕೊಂಡೋಗಿ 3 ದಿನ ಲಾಕಪ್ ಒಳಗೆ ಹಾಕ್ರೆ ಬುದ್ಧಿ ಬಂದು ಅವಳೇ ನನ್ನ ಕಾಲು ಹಿಡಿತಾಳ. ಅವಳು ಎಲ್ಲಿದ್ದಾಳೆ ಅಂತ ತೋರಿಸಿದ್ರೆ ಹೇಳ್ಕೊಂಡು ಹೋಗ್ತೀರಾ? ಸುಮ್ಮನೆ ಆಕತ್ನ ತೋರಿಸಿ ಮಾರ್ರೆ. ನಮ್ಮ ಮನೇಲಿ ಅವಳು ನಿಮ್ಮ ಮನೆಯೊಳಗೆ ಇಟ್ಕೊಂಡು ನನ್ನನ್ನೇ ಆಟ ಆಡಿಸ್ತ್ರ, ಅವಳೊಟ್ಟಿಗೆ ನಿಮ್ಮನ್ನು ಲಾಕಪ್ ಒಳಗೆ ಹಾಕ್ತೆ. ಅದಕ್ಕೆ ಹೇಳೋದು, ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಬಾರ್ದು ಅಂತ. ಕರೆದು ಪಾಯಸ ಕೊಟ್ರೆ ಬಟ್ಲೆ ನಂದು ಓದ್ತಿದಾರಲ್ವಾ? ಬೇಜಾರು ಮಾಡ್ಕೊಂಡ್ಬೇಡಿ. ಅವಳು ಎಲ್ಲಿದ್ದಾಳಂದೇಳಿ ತೋರಿಸಿ ನಾನು ಅವಳನ್ನ ಮಾತ್ರ ಹೇಳ್ಕೊಂಡು ಹೋತೆ. ದನಕಾಯನೆ, ಅವ್ನು ಹುಷಾರಿಲ್ಲ ಅಂದಾಗ ನೀನು ಬರೋದು ಬಿಟ್ಟು ಸೊಸೆನ್ ಕಳಿಸ್ತೀನಿ ಅಂದೀಯಾ? ಅದಕ್ಕೆ ಹೇಳೋದು, ಮನೆ ಬಿಟ್ಟು ಹೋದ ಮಗ ಯಾವತ್ತೂ ಮನೆಗೆ ಉಪಕಾರಿ ಅಲ್ಲ ಅಂತ. ನಂಗೆ ನೀನ್ ಮುಖ್ಯ, ನನಗೆ ನೀನ್ ಮುಖ್ಯ ಅಂತ ಇದ್ರೆ ಈಗಲೂ ಹೇಳ್ತಾನೆ ಕಮ್ಮೆ, ನನಗೆ ನಮ್ಮ ಅವ್ವ ಮುಖ್ಯ.